ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಗೇನ್ ಆ್ಯಂಡ್ ಇವತ್ತು ನಮ್ಮ ಕಾಲೇಜ್ ಕಡೆಯಿಂದ ನಂದಿನಿ ಮಿಲ್ಕ್ ಫ್ಯಾಕ್ಟ್ರಿಗೆ ವಿಸಿಟ್ ಕೊಡ್ತಿದ್ದೀವಿ. ಆ್ಯಂಡ್ ಯರ್ ಮೈ ಫ್ರೆಂಡ್ಸ್ ಹೋಗೋಕ್ಕೆ ತಯಾರಾಗಿ ಪಟ್ 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 ಅಂತ ಬಸ್ನಲ್ಲಿ ಹತ್ಕೊಂಡು ಕೂತ್ಕೊಂಡು ನಾನು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಲ್ಲ, ನನ್ನನ್ನು ತೆಗ್ದಿಲ್ಲ ಅಂತ ಎಲ್ಲರೂ ಹೇಳೋಕ್ಕೆ ಎಲ್ಲರನ್ನೂ ತೋರಿಸ್ತಿದ್ದೆ ನೋಡ್ರಿ. ಆ್ಯಂಡ್ ಇದು ಬಸ್ನಲ್ಲಿ ಹೋಗ್ತಾ ಇರೋದು ನಮ್ಮ ಕಾಲೇಜಿಂದ. ಆಮೇಲೆ ದಾವಣಗೆರೆ ಡಿಸ್ಟಿಕ್ ಆಫೀಸಿಗೆ ಬಂದ್ವಿ, ಬಿಕಾಸ್ ಇಲ್ಲೊಂದು ಬ್ಲಡ್ ಡೊನೇಷನ್ ಕ್ಯಾಂಪ್ ಇತ್ತು ಅಂತ. ಸೊ ಬಂದ್ವಿ, ಇಲ್ಲಿಗೆ ರೀಚ್ ಆದ್ವಿ. ಆ್ಯಂಡ್ ನೆಕ್ಸ್ಟ್ ಸಾಂಗ್ಸ್ ಹಚ್ಚಿದ್ವಪ್ಪ. ಅನ್ನೋದೆಲ್ಲ ಇಲ್ಲಿ ಅಂಡ್ ಏನು ಗೊತ್ತಾ, ಹಾಗೆ ದಾರಿನಲ್ಲಿ ಬರ್ತಾ ನಮ್ಮ ಕಾಲೇಜ್ ವೇನಲ್ಲಿ ಒಂದು ಕೆರೆ ಕಾಣುತ್ತೆ. ಸೊ ನಿಮಗೂ ಎಲ್ಲ ತೋರಿಸಿದೆ. ಆ್ಯಂಡ್ ಫೈನಲಿ ದಾವಣಗೆರೆ ಮಿಲ್ಕ್ ಫ್ಯಾಕ್ಟ್ರಿಗೆ, ಐ ಮೀನ್ ನಂದಿನಿ ಮಿಲ್ಕ್ ಫ್ಯಾಕ್ಟ್ರಿಗೆ ವಿಸಿಟ್ ಕೊಡೋಕ್ಕೆ ಬಂದ್ವಿ. Hi guys, we are going to Nandini Milk Factory. Nandini Milk Factory. Come all you. ದಾವಣಗೆರೆ ಚಪ್ಪು. ಯಾಕೆ ಪೂಲೆ ಹೋಗಿ ತೊಡಗೆ ಸರ್. ಫ್ಯಾಕ್ಟ್ರಿ ಅಂದರೆ ಮಿಲ್ಕ್ ಕರ್ಡ್ ಪ್ರೊಡಕ್ಷನ್ ಮಾಡೋದ್ರಲ್ಲಿ ಪ್ರಾಸೆಸ್ ನಡೀತಾ ಇತ್ತು ಒಳಗಡೆ. ಆ್ಯಂಡ್ ದಿಸ್ ಈಸ್ ಮಿಲ್ಕ್ ಕರ್ಡ್ ಎಲ್ಲ ಪ್ಯಾಕೆಟ್ಸ್ನಲ್ಲಿ ಫಿಲ್ ಮಾಡಿ ಪ್ಯಾಕ್ ಮಾಡ್ತಾ ಇದ್ರು. ಆ್ಯಂಡ್ ನಾನು ತುಂಬ ವೀಡಿಯೋಸ್ ತಗೊಂಡೆ, ಎಂಜಾಯ್ ಮಾಡಿದ್ವಿ ಡೇನ. ಆ್ಯಂಡ್ ಫೋಟೋ ತೆಗಿ ಅಂತ ಎಲ್ಲರೂ ಕಾಡ್ಸಾರಪ್ಪ. ಅದಕ್ಕೆ ಫೋಟೋ ತೆಗಿತೀನಿ, ವೀಡಿಯೋ ತೆಗಿತೀನಿ, ಎಲ್ಲರೂ ಬರ್ರಿ ಅಂತ ಹಿಂಗಂದ್ರೆ ಎಲ್ಲರೂ ಬಂದರು. ಆ್ಯಂಡ್ ಬ್ರ್ಯಾಂಡ್ ಅಲ್ವಾ, ಇಟ್ಸ್ ಎ ಬ್ರ್ಯಾಂಡ್ ಅಂತ ಹೇಳ್ತಾರಲ್ಲ. ಸೊ ನಂದಿನಿ ಯಾವತ್ತೂ ಬಿಟ್ಕೊಡೋಕ್ಕಾಗಲ್ಲ. ಇಲ್ಲಿ ಹೋಗೋಕ್ಕೆ ಖುಷಿ ಆಯ್ತು. ಯಾಕೆ ಗೊತ್ತಾ, ಇಲ್ಲಿ ತಣ್ಣಗೆ ಗಾಳಿ ಬರ್ತಿತ್ತು, ಮಸ್ತ್ ಫೀಲ್ ಅನಿಸ್ತು. ಸೊ ಅದಕ್ಕೆ ನಾನು ಹೋಗ್ತೀನಿ ವಿಡಿಯೋ ಮಾಡು ಅಂತ ಹೇಳಿ ಹೋದೆ. ಚೆನ್ನಾಗಿ ಗಾಳಿ ಬರ್ತಿತ್ತು, ಥ್ಯಾಂಕ್ ಯು ಹೇಳಿ ಮತ್ತೆ ವಾಪಸ್ ಬಂದೆ. ಆಮೇಲೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿದ್ರು, ಯಾಕೆಂದರೆ ಕೇಳಬೇಕಲ್ಲ, ಬಂದಿದ್ದಕ್ಕೆ ಪ್ರಯೋಜನ ಆಗಬೇಕಲ್ಲ. ಹೊರ್ಗಡೆ ಬಂದು ಸೆಟ್ಟಿಂಗ್ ಹಾಕಿ ಎಲ್ಲ ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡ್ಕೊತೀವಿ. Hi guys. Hi Mare. Hi. We came to Nandini Milk Production. Milk factory. See, Reka is full bejar.